ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸತಕ್ಕಂತ ಒಂದು ಲೆಕ್ಕಾಚಾರ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ. ಒಂದು ಮಾತು ಇವತ್ತು ಹೇಳಲಿಕ್ಕೆ ಬಯಸ್ತಾರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ. ನಿನ್ನೆ ದಿನ ಏನು ಬಿಡದಿಯಲ್ಲಿ ಬಂದು ಸಮಾವೇಶದಲ್ಲಿ ಅತ್ಯಂತ ವೀರಾವೇಶದಿಂದ ಭಾಷಣವನ್ನ ಮಾಡಿದ್ದಾರೆ. ನಿಮಗಿಂತ ಕಿರಿಯರಿದ್ದೇನೆ ನಾನು ವಯಸ್ಸಲ್ಲಿ, ನೀವು ಬಹಳ ಹಿರಿಯರಿದ್ದೀರಿ, ಅನುಭವಿಸ್ತಿದ್ದೀರಿ. ಆದ್ರೆ ಒಂದು ಮಾತನ್ನ ಹೇಳ್ತೇನೆ ಶಿವಕುಮಾರಣ್ಣ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಅಧಿಕಾರ ಬಂದಂತ ಸಂದರ್ಭದಲ್ಲಿ ನಾವೆಷ್ಟು ಗೌರವಯುತವಾಗಿ ನಡ್ಕೊಳ್ತೇವೆ, ನಾವೆಷ್ಟು ತಲೆ ತಗ್ಗಿಸ್ಕೊಂಡಿರ್ತೇವೋ ಅಷ್ಟೇ ನಮ್ಮ ಕನ್ನಡಿಗರು, ಈ ರಾಜ್ಯದ ಜನತೆ ತಲೆ ಮೇಲೆ ಎತ್ತಿ ಮರೆಸ್ತಕ್ಕಂಥ ಒಂದು ಹೃದಯ ವೈಶಾಲ್ಯತೆ ಇರ್ತಕ್ಕಂಥ ರಾಜ್ಯ ಇದು ಅಂತಕ್ಕಂಥದ್ದನ್ನು ಮರಿಬೇಡಿ. ರಾಜಕೀಯವಾಗಿ ಒಬ್ಬರನ್ನೊಬ್ರು ಪರಸ್ಪರ ವಿರೋಧ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಈ ರೀತಿ ಏಕವಚನದಲ್ಲಿ ಲಘುವಾಗಿ ಇವತ್ತು ನಿನ್ನೆ ಏನು ನೀವು ಟೀಕಾ ಪ್ರಾರಂಭವನ್ನು ಮಾಡಿದ್ದೀರಿ, ಪಾಪ ಕೆಲವೊಂದಷ್ಟು ಪ್ರಶ್ನೆಗಳನ್ನ ನೀವು ಕೇಳಿದ್ದೀರಿ. ಇವತ್ತು ರಸ್ತೆಯಲ್ಲಿ ನಿಂತು ನಾವು ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥದ್ದಲ್ಲ. ಮಾನ್ಯ ಕುಮಾರಣ್ಣ ಅವರು ಇವತ್ತು ಹೇಳಿದ್ದಾರೆ, ನಾಳೆ ಸ್ವತಃ ಕುಮಾರಣ್ಣ ಅವರೇ ಬಂದು ಅವರೆಲ್ಲ ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ ಉತ್ತರ ಕೊಟ್ಟು ಹೋಗ್ತಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಪಲಾಯನವಾದ ಮಾಡ್ತಕ್ಕಂಥದ್ದು ಸದನದಲ್ಲಿ ನೋಡಿದ್ದೀವಿ. ಇವತ್ತು ಆರೋಪ ಬಂದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದ ಶಾಸಕ ಮಿತ್ರರಿಗೆ ಕೊನೆ ಪಕ್ಷ ಇವತ್ತು ಸದನದಲ್ಲಿ ಮಾತನಾಡೋದಕ್ಕೂ ಒಂದು ಅವಕಾಶವನ್ನ ಮಾಡಿಕೊಡ್ತೀರಾ, ಪಲಾಯನವಾದವನ್ನ ಮಾಡಿರ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಜನತೆಗೆ ಒಂದು ಅನುಮಾನ ಸೃಷ್ಟಿಯಾಗಿರ್ತಕ್ಕಂಥದ್ದು ಸತ್ಯ. ಇವತ್ತು ಮೂಡದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಒಂದು ಕುಟುಂಬ ಇವತ್ತು ಹೊಣೆಗಾರರಾಗಬೇಕು. ಅಶ್ವಥ್ ನಾರಾಯಣ್ ಸಾಹೇಬರು ಹೇಳ್ತಾ ಇದ್ರು, ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರೇ ಇವತ್ತೇನಾದ್ರೂ ನಿಮ್ಮ ಸರ್ಕಾರಕ್ಕೆ ಕಿಂಚಿತ್ತು ನೈತಿಕತೆ ಇದೆ ಅನ್ನೋದಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಯಾವ ರೀತಿ ಕಾಂಗ್ರೆಸ್ನವರು 1952ರಲ್ಲಿ 1954ರಲ್ಲಿ ಅವ್ರನ್ನ ಸಂಸದಿಗೆ ತಡೆ ಆಗ್ತಕ್ಕಂಥದ್ದು ನಾಚಿಕೆಗೇಡಿನಾಗಿದೆ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗ್ತದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಾಪ ಇಡೀ ದೇಶದಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದ್ರು. ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಮತ್ತೊಮ್ಮೆ 3ನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗ್ತಾ ಇದ್ದಂಗೆ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ತಿದ್ದುಪಡಿಯನ್ನ ಮಾಡ್ತಾರೆ, ಬದಲಾವಣೆಯನ್ನ ಮಾಡ್ತಾರೆ ಅಂತಕ್ಕಂಥ ಸುಳ್ಳು ಪ್ರಚಾರಗಳನ್ನ ಇವತ್ತು ನೀವೇನು ಹೇಳಿದ್ದೀರಿ. ಸಿದ್ದರಾಮಯ್ಯ ಅವರೇ ಇವತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯ ಒಂದು ಸಮೃದ್ಧ ಅಭಿವೃದ್ಧಿಗೆ ಇವತ್ತು ಇಟ್ಟಿರ್ತಕ್ಕಂಥ ಈ ಒಂದು ಹಣವನ್ನ ಯಾವ ರೀತಿ ಇವತ್ತು ನೀವು ಲೂಟಿ ಮಾಡಿದ್ದೀರಿ. ನಿಮ್ಮನ್ನ ನೀವು ಇವತ್ತು ಸಮಾಜವಾದಿ ಅಂತ ಕರ್ಕತ್ತೀರಾ. ರಾಜ್ಯದ ಜನತೆ ಇವತ್ತು ನಿಮ್ಗೊಂದು ಹೊಸ ಬಿರುದನ್ನ ಕೊಟ್ಟಿದ್ದಾರೆ. ನೀವು ಸಮಾಜವಾದಿ ಅಲ್ಲ, ಮಜಾವಾದಿ ಅನ್ನೋದು ಈ ರಾಜ್ಯದ ಜನತೆಯ ಉದ್ದಗಲಕ್ಕೂ ಮೂಲೆಯಲ್ಲೂ ಹಳ್ಳಿಗಳಲ್ಲಿ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ದಯಮಾಡಿ ಸಿದ್ದರಾಮಯ್ಯ ಅವರೇ, ನಿಮಗೇನಾದ್ರೂ ನೈತಿಕತೆ ಅಂತಕ್ಕಂಥದ್ದಿದ್ರೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ಈ ಸರ್ಕಾರನ್ನು ಡಿಸಾಲ್ವ್ ಮಾಡಿ ಮನಗೋಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಆಗ್ರಹಿಸುವ ಮೂಲಕ